ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಲಲಿತಮ್ಮ ಈರಪ್ಪ ನಾಯಕ್ ಮತ್ತು ಈರಪ್ಪ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಲಲಿತಮ್ಮ ಈರಪ್ಪ ನಾಯಕ್ ಅವರಿಗೆ 2025ನೇ ಸಾಲಿನ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಒಂದು ಅಡಿಯಲ್ಲಿ ಇವರಿಗೆ 2025ನೇ ಸಾಲಿನ ಜಿಲ್ಲಾ ಮಟ್ಟದ ಶ್ರೇಷ್ಠ ರೈತ ಮಹಿಳೆ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವ್ರು ಬಂದ್ಬಿಟ್ಟು ಸೊರಬ ತಾಲೂಕು ಚಂದ್ರಗುತ್ತಿ ಹೋಬಳಿ ಹೊರಬೈಲು ಗ್ರಾಮದವರು. ಇವರು ಕೂಡ ಸಮಗ್ರ ಕೃಷಿಯ ಜೊತೆಗೆ ಇನ್ನಿತರೆ ಒಂದು ಚಟುವಟಿಕೆ ಅಂತಂದರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈರಪ್ಪ ನಾಯಕ್ ಅವ್ರ ಜೊತೆಗೇನೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಯಾವ ರೀತಿಯಿಂದ ಇವರು ತಮ್ಮ ಒಂದು ಕೃಷಿ ಅನುಭವಗಳು ಜೊತೆಗೆ ಈ ಒಂದು ಮೌಲ್ಯವರ್ಧನೆ ಆಗಿರಲಿ, ಆಮೇಲೆ ಇನ್ನಿತರೆ ಹೊಸ ಒಂದು ಚಟುವಟಿಕೆಗಳಲ್ಲಿ ಕೃಷಿಗೆ ಮತ್ತು ತೋಟಗಾರಿಕೆಯಲ್ಲಿ ಯಾವ ರೀತಿಯಿಂದ ಇವರು ಅಳವಡಿಸ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ತಿಳಿದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಈರಪ್ಪ ನಾಯಕ್ ಮತ್ತು ಲಲಿತಮ್ಮ ನಾಯಕ್ ದಂಪತಿಗಳಿಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಲಲಿತಮ್ಮ ಅವರೇ, ತಾವು ತಮ್ಮ ಪತಿಯ ಜೊತೆಗೇನೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರೋ ಇಲ್ಲ ಪ್ರತ್ಯೇಕವಾಗಿ ನೀವೇ ಮೊದಲು ಮಾಡ್ತಾ ಇದ್ದೀರಾ, ಯಾವ ರೀತಿಯಿಂದ ಅಂತ ನಮ್ಮ ಹೇಳಿ. ಪತಿಯಿಂದಲೇ ಎಲ್ಲ ಸಮಗ್ರ ಕೃಷಿಗಳನ್ನು ಮಾಡಿದ್ದು, ಅವರೇ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು. ಅವರಿಂದನೇ ನಾವು ಕೃಷಿ ಇದನ್ನೆಲ್ಲ ಏನೇನು ನೀವು ಅವರಿಗೆ ಅವ್ರ ಜೊತೆಗೆ ನೀವು ತೊಡಗಿಸ್ಕೊಂಡು ಹೇಳ್ತೀರಾ? ಅವ್ರಿಗೆ ಇದು ರಬ್ಬರ್ ಬೆಳಿತೇವೆ, ಕಾಫಿ, ಏಲಕ್ಕಿ, ಪೋಮು, ತೆಂಗು, ಅಡಿಕೆ, ಬಾಳೆ, ಬಿದಿರು, ಕಾಳುಮೆಣಸು ಇವೆಲ್ಲ ಸಮಗ್ರ ಕೃಷಿಗಳನ್ನು ನಮ್ಮ ಜಮೀನಿನಲ್ಲಿ ಬೆಳೆದಿದ್ದೇವೆ. ಆಮೇಲೆ ರಬ್ಬರ್ ಹಾಲು ತೆಗೆಯೋದು ಮಳೆಗಾಲದಲ್ಲಿ ನಮಗೆ ಆಗೋದಿಲ್ಲ ತೆಗಿಯಕ್ಕೆ. ಮಳೆಗಾಲದಲ್ಲಿ ಅವಾಗ ಈ ಬೇಸಿಗೆಯಲ್ಲಿ ಹಗಲು ಸ್ವಲ್ಪ ನಾವು ಸಹಾಯ ಮಾಡ್ತೇವೆ. ಅವರು ಕಷ್ಟ ಒಬ್ಬರೇ ಆಗ್ತಾರಂತ ನಾವು ಹೋಗಿ ಸ್ವಲ್ಪ ಹಾಲು ತಕ್ಕೊಡೋದು, ಒಳಗೆ ಕೆಲಸ ಮುಗಿಸ್ಕೊಂಡು ಹೋಗಿ ಹಾಲು ತಕ್ಕೊಟ್ಟು ಇದು ಮಾಡ್ಕೊಂಡು ಬರ್ತೇವೆ. ಅಲ್ಲಿ ಹಾಲು ಹಾಕೋದು, ಆಮೇಲೆ ರಬ್ಬರ್ ಗಿಡನು ಸ್ವಲ್ಪ ನಾವು ಹಾಲು ಕೆತ್ಕೊಡಕ್ ಹೋಗ್ತೇವೆ. ಒಂದ್ ಸ್ವಲ್ಪ ಹಗಲು ಮಾಡಿದ್ರೆ ಹೋಗಿ, ರಾತ್ರಿ ಎಲ್ಲ ಹೋಗಕ್ ಹೋಗಲ್ಲ ನಾವು. ಈಗ ಈರಪ್ಪ ನಾಯಕರೇ, ಈ ಮಳೆಗಾಲದಲ್ಲಿ ಇವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತೀರಿ. ಅವಾಗ ನೀವು ಯಾವ ರೀತಿಯಿಂದ ಜನಗಳಿಂದ ಹಾಲು ತೆಗೆಸೋದು ಇದು ಮಾಡ್ತೀರಾ, ಇಲ್ಲ ನೀವೇನೆ ಅದರಲ್ಲಿ ನೇರವಾಗಿ? ಈಗ ಮಳೆಗಾಲದಲ್ಲಿ ನಾವು ಈಗ ಬೇಸಿಗೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕಾಗುತ್ತೆ. ಈಗ ಮಳೆಗಾಲದಲ್ಲಿ ಆದ್ರೆ ನಾವು ಸೂರ್ಯ ಅಂದ್ರೆ ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ಗಂಟೆ ಒಳಗೆ ಎಷ್ಟೊತ್ತಿಗೂ ರಬ್ಬರ್ ಗಿಡ ಕೆತ್ಬೋದು. ಆ ಟೈಮ್ನಲ್ಲೆಲ್ಲ ಇವರೇ ಆ ಕೆಲಸ ಮಾಡ್ತಾಳೆ, ತೆಗೆದು ಮಾಡ್ತಾಳೆ. ಆಮೇಲೆ ಕಾಫಿ ಹಣ್ಣು ಕುಯ್ಯೋದು, ಗೊಬ್ಬರಗಳನ್ನ ಎಲ್ಲ ಇವಳೇ ಹಾಕ್ತಾಳೆ. ಆಮೇಲೆ ಅವುಗಳಿಂದ ಸ್ವಲ್ಪ ಅವಕ್ಕೆಲ್ಲ ಮುಂಚಿಂಗ್ ಮಾಡೋದು, ಈ ಕೆಲಸ ಎಲ್ಲ ಮಾಡ್ತಾರೆ. ಮತ್ತೆ ಮೀನೆಲ್ಲ ಸಾಕಿದೇವಿ, ಅದಕ್ಕೆ ಸ್ವಲ್ಪ ಆಹಾರಗಳನ್ನ ಹಾಕೋ ಕೆಲಸ ಇವಳ್ದಿರ್ತದೆ. ಆಮೇಲೆ ನೀರು ಎಲ್ಲ ಇದನ್ನ ಬಿಡ್ತಾ ಇರ್ತೇವೆ ಎಲ್ಲ ಬೆಳೆಗೆ ಎಲ್ಲ ಇವ್ರು ಹೋಗಿ ಅದನ್ನೆಲ್ಲ ಸ್ವಲ್ಪ ಸಹಾಯ ಮಾಡ್ತಾರೆ. ನೀರ್ ಬಿಡೋದು, ಯಾವ ಶಿಫ್ಟ್ ವೈಸ್ ಬಿಡೋದು, ಆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಮತ್ತೆ ರಾಸುಗಳಿಗೆಲ್ಲ ಹುಲ್ಲು ಬೆಳೆಸಿದೇವಿ, ಅದನ್ನ ಸ್ವಲ್ಪ ಆಳುಗಳ ಹತ್ರ ಕಟಾವ್ ಮಾಡಿಸಿ ಅದನ್ನ ಕೊಚ್ಚಲಿಕ್ಕೆಲ್ಲ ಮಿಷನ್ ಇದೆ. ಅದನ್ನೆಲ್ಲ ರೆಡಿ ಮಾಡಿ ತಗೊಂಡೋಗಿ ಕೊಟ್ಟಿಗೆಯಲ್ಲಿ ಇಡೋದು, ಕೊಟ್ಟಿಗೆಯಲ್ಲಿ ಇರೋ ದನಗಳನ್ನೆಲ್ಲ ಸ್ವಲ್ಪ ಸ್ನಾನ ಗೀನ ಮಾಡಿಸೋದು, ಅದೆಲ್ಲ ಕೆಲಸಗಳನ್ನ ಹಾಗೆ ಎಲ್ಲ ತನ್ನ ಅಡಿಗೆ ಮಾಡೋದ್ರ ಜೊತೆಗೆ ಈ ಕೆಲಸನು ಮಾಡ್ತಾ ಇದ್ದಾರೆ. ಈ ಜಮೀನನ್ನ ಅವಳಿಗೆ ನಾನು ದಾನಪತ್ರದ ರೂಪದಲ್ಲಿ ಇದಿಷ್ಟು ಜಮೀನನ್ನು ಕೊಟ್ಟಿದ್ದೀನಿ. 10 ಎಕರೆ 12 ಎಕರೆ ಆಗುತ್ತೆ. ಲಲಿತಮ್ಮ ಈರಪ್ಪ ನಾಯಕರೇ, ಈಗ ನಿಮಗೆ 2025ನೇ ಸಾಲಿಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದವರು ಶಿವಮೊಗ್ಗ ಜಿಲ್ಲೆಯವರು ತಮಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಹೇಳಿ ಪ್ರಶಸ್ತಿ ತಮಗೆ ಪ್ರದಾನ ಮಾಡಿದ್ದಾರೆ. ಹೇಗನಿಸ್ತು ನಿಮಗೆ? ನಮಗೆ ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ನನಗೆ ಇಷ್ಟು ಮಟ್ಟದ ಪ್ರಶಸ್ತಿ ಸಿಗ್ತದೆ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ. ಏನೋ ಮಾಡ್ಬೇಕು ಅಥವಾ ಒಂದು ಕೃಷಿ ಚಟುವಟಿಕೆ ಮಾಡ್ಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಪ್ರಶಸ್ತಿಗೋಸ್ಕರ ನೀವು ಇದು ಮಾಡಿರ್ಲಿಲ್ಲ. ನಾವು ಕಷ್ಟಪಟ್ಟು ಮುಂದುವರಿಬೇಕು, ಹಾಗೆ ಮಾಡ್ಬೇಕು, ಹೀಗೆ ಜನ ನಮ್ಮಂಗೆ ನೋಡಿ ಮುಂದೆ ಅವರು ಕಲಿಬೇಕು. ಈ ತರ ಮಾಡೋದು, ಎಲ್ಲರೂ ಒಂಥರ ಸಮಗ್ರ ಕೃಷಿಗಳನ್ನು ಮಾಡಬೇಕು. ಒಂದೇ ತರದ್ದೇ ಇದನ್ನ ಸಾವಯವ ಕೃಷಿ ಮಾಡಬಾರ್ದು. ಎಲ್ಲರೂ ಇದ್ರ ಒಂದ್ ಹೋದ್ರೆ ಒಂದು ಇದ್ರೆಲ್ಲಾರ ಬರುತ್ತೆ ಅಂತ ಹೇಳ್ತೀರಾ? ಬರ್ತದೆ ಅಂತ ಹೇಳ್ತೀವಿ. ಭದ್ರಾವತಿ ಆಕಾಶವಾಣಿಯ ಕೇಂದ್ರದ ಪರವಾಗಿ ಹಾಗೂ ನಮ್ಮ ಪರವಾಗಿ ಕೂಡ ತಮಗೆ ಈ ಒಂದು ಪ್ರಶಸ್ತಿ ಲಭಿಸಿದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ಅದೇ ಯಾಕಂದ್ರೆ ಕೃಷಿ ಕಾಲೇಜು KVK ಇದನ್ನ ಒಂದ್ ಪಟ 4-5 ಜನ ಎಲ್ಲ
ಎಲ್ಲ ಯಾವ ರೀತಿಯಿಂದ ಆಯ್ಕೆ ಮಾಡ್ಕೊಂಡ್ರು? ಈಗ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಯಾವ ರೀತಿಯಿಂದ ಆಯ್ಕೆ ಮಾಡ್ಕೊಂಡ್ರು, ಮತ್ತೆ ವಿಜ್ಞಾನಿಗಳು ಯಾವ ತಂಡ ಬಂದಿತ್ತು ಅಂತ ಸ್ವಲ್ಪ ಹೇಳಿ. ಈಗ ಕೃಷಿ KVK ಕಾಲೇಜಿನವರು ಈ ಮಹಿಳಾ ಇದಕ್ಕಾಗಿ ಅರ್ಜಿಗಳು ಬಂದಿದ್ವು. ಇವಳು ಈಗ ಏನು ಈ 12 ಎಕರೆ 13 ಗುಂಟೆ ಪ್ರದೇಶದಲ್ಲಿ ಇದು ಇವಳ ಹೆಸರಿಗೆ ಇರ್ತಕ್ಕಂಥ ಜಮೀನು. ಅದರಲ್ಲಿ ರಬ್ಬರ್ ಇದೆ, ಪಾಮ್ ಇದೆ, ಆಮೇಲೆ ಕಾಫಿ ಇದೆ, ಅಡಿಕೆ ಇದೆ, ಏಲಕ್ಕಿ ಇದೆ, ಬಾಳೆ, ಇನ್ನು 10 ಹಲವು ವಿಧಗಳು ಎಲ್ಲ ಇವೆ. ಅವನ್ನೆಲ್ಲದನ್ನು ಅವ್ರು ಬಂದು ನೋಡಿ ನಾವು ಒಂದು ಅರ್ಜಿ ಕೊಟ್ಟಿವಿ. ಅರ್ಜಿ ಕೊಟ್ಟಿದ್ದಾರೆ, ಕಾಲೇಜಿಗೆ ಹೇಳಿದ್ರು ನೋಡಿ ಏನೋ ಒಂದು ಬರ್ಬೋದೇನೋ ಅಂತ ಹೇಳಿ. ಹಾಗೆ ಬಂದು ಒಂದು ಅರ್ಜಿ ಕೊಟ್ವಿ. ಆಮೇಲೆ ಎಲ್ಲ ನಮ್ನೆಲ್ಲ ಪರಿಶೀಲನೆ ಮಾಡಿದ್ರು. ನಮ್ದೇನು ಫಸ್ಟ್ ಏನು ಅನೌನ್ಸ್ಮೆಂಟ್ ಮಾಡ್ಲಿಲ್ಲ. 2-3 ದಿನ ಇರ್ಬೇಕಾದ್ರೆ ನಿಮಗೆ ನಿಮ್ಮ ಬೆಳೆ ಇದ್ರಲ್ಲೆಲ್ಲ ಜಾಸ್ತಿ ಇದೆ ಮತ್ತೆ ಎಲ್ಲದನ್ನು ಚೆನ್ನಾಗಿ ಮಾಡಿದೀವಿ, ನೀವು ನಾವು ನೋಡಿದ್ವಿ, ಆದ್ರಿಂದ ಈ ಲಲಿತಮ್ಮನವರಿಗೆ ಒಂದು ಪ್ರಶಸ್ತಿ ಕೊಡಬಹುದು ಅನ್ನೋದು ನಮ್ಮ ಕಮಿಟಿಯಿಂದ ತೀರ್ಮಾನ ಮಾಡಿದೀವಿ. ಆದ್ರಿಂದ ನೀವು ಅದಕ್ಕೆ ಏನು ಈಗ ಯಾವುದು ನವೆಂಬರ್ ಬರುತ್ತೆ, ನವೆಂಬರ್ 7ನೇ ತಾರೀಕಿನ ನೀವು ತಪ್ಪದೆ ಅಲ್ಲಿಗೆ ನಮ್ಮ ಕೃಷಿ ಯಾವುದು ಶಿವಪ್ಪನಾಯಕ KVK ಅಂತಲ್ಲ, ನೀವು ಅಲ್ಲಿ ಬರಬೇಕು ನಿಮ್ಮ ಕುಟುಂಬ ಸಮೇತರಾಗಿ ಹೀಗೆ ಅಂತ ಅವ್ರು ಬಂದು ನಮ್ಮ ಸುನೀಲ್ ಸರ್ ಇವರು ಎಲ್ಲ ನಮಗೆ ಫೋನ್ ಮಾಡಿ ಹೇಳಿದ್ರು. ಮತ್ತೆ ಪತ್ರ ಮುಖಾಂತರ ಅಲ್ಲಿಗೆ ಬಂದು ಕರೆದು ನಮ್ಮನ್ನ ಇನ್ವೈಟ್ ಮಾಡಿ ಅಲ್ಲಿ ಹೋದ್ರು. ಆ ನಂತರ ಅಲ್ಲಿ ನಾವು ಬಂದ್ವಿ. ಇವಳಿಗೆ ಒಂದು ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಪ್ರಶಸ್ತಿ ಸಿಕ್ಕಿರೋದು ನಮ್ಮ ಕುಟುಂಬದವರಿಗಾಗ್ಲಿ ನಮ್ಮ ಆತ್ಮೀಯರಿಗಾಗ್ಲಿ ತುಂಬಾ ಸಂತೋಷ ಆಗಿದೆ. ಕುಟುಂಬದವ್ರು ಏನಂತಾರೆ ಅಮ್ಮ ಲಲಿತಮ್ಮ ಅವ್ರೆ? ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಯಾರಿಗೂ ನಮ್ಮ ಇದರಲ್ಲಿ ಯಾರಿಗೂ ಸಿಕ್ಕಿರ್ಲಿಲ್ಲ, ಆಗಲಿ ನಮ್ಮ ರಿಲೇಷನ್ ಅಲ್ಲಿ ಆಗ್ರೂ ಯಾರಿಗೂ ಪ್ರಶಸ್ತಿ ಸಿಕ್ಕಿರ್ಲಿಲ್ಲ. ನಮ್ಮ ಇದ್ರಲ್ಲಿ ನಿಮಗೆ ಸಿಕ್ಕಿದೆ ಅಂತ ತುಂಬಾ ಜನ, ನಮ್ಮ ಅಣ್ಣ ಆಗ್ಲಿ, ನಮ್ಮ ಅಣ್ಣನ ಮಕ್ಕಳಾಗ್ಲಿ, ನಮ್ಮ ಅಕ್ಕದೇರಾಗ್ಲಿ ಎಲ್ಲರೂ ತುಂಬಾ ಸಂತೋಷ ಪಟ್ರು. ಅಕ್ಕಪಕ್ಕದವ್ರು ಏನಂತಾರೆ? ಅವರು ಎಲ್ಲರೂ ಖುಷಿ, ಎಲ್ಲರಿಗೂ ಆಶ್ಚರ್ಯ ಆಗೈತಿ ನನಗ್ ಪ್ರಶಸ್ತಿ ಸಿಕ್ಕತಿ ಅಂತ ಅಂದು. ಎಲ್ಲರಿಗೂ ಹೇಗ್ ಸಿಕ್ತವ್ರಿಗೆ, ಯಾವ್ದಕ್ಕಾಗಿ ಕೊಟ್ರು ಪ್ರಶಸ್ತಿ ಅಂತ ಎಲ್ಲರಿಗೂ ಒಂಥರ ಇದಾಗಿದೆ. ಕೊನೆಗೆ ಎಲ್ಲಾ ವಿಷಯ ಗೊತ್ತಾದ್ಮೇಲೆ ಅವ್ರಿಗೂ ಎಲ್ಲ ಒಂಥರ ಸಂತೋಷ ಆಯ್ತು. ಎಲ್ಲರಿಗೂ ಶಾಕ್ ಆಯ್ತು, ಗೊತ್ತಿರ್ಲಿಲ್ಲ ಯಾಕೆ ಪ್ರಶಸ್ತಿ ಸಿಕ್ತಿವ್ರಿಗೆ. ಆಮೇಲೆಲ್ಲ ನಾವು ಆ ದಿನ ಪ್ರಚಾರ ಪಡಿಸಿದ್ವಿ ಹೀಗಾಗಿದೆ. ಈಗ ಏನಿದ್ರು ಅವರು ಅವ್ರ ಹೆಂಡತಿಯವ್ರಿಗೆ ಯಾರು ಜಮೀನ್ ಕೊಡಲ್ಲ. ಹೌದು ತಮ್ಮ ಕೈಯಲ್ಲಿ ತಮ್ಮ ಮಕ್ಕಳಿಗೆ ಕೊಟ್ಟು ಅವ್ರನ್ನ ಇದು ಮಾಡ್ತಾರೆ. ನನಗೇನಪ್ಪಾ ಅಂದ್ರೆ ನನ್ನ ಮಕ್ಕಳಿಗೂ ಜಮೀನ್ ಕೊಟ್ಟಿದ್ದೀನಿ, 2 ಜನ ಮಕ್ಕಳಿದ್ದಾರೆ. ಆಮೇಲೆ ನಾನು ಇಟ್ಕೊಂಡಿದ್ದೀನಿ, ಇವಳಿಗೂ ಜಮೀನ್ ಕೊಟ್ಟಿದ್ದೀನಿ. ಅಂದ್ರೆ ಒಬ್ಬೊಬ್ರು ಅವ್ರವ್ರ ಬೆಳೆ ಇದ್ರೆ ಅವ್ರವ್ರ ಜಮೀನಲ್ಲಿ ಏನ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಬರ್ತದೆ. ನಾನು ರಬ್ಬರ್ ಹಾಕ್ಬೇಕು ಅಂತ ಇದ್ರೆ ಅವರು ಬೇಡ ಅಂತಾರೆ. ಆ ಪರಿಸ್ಥಿತಿ ಇಲ್ಲ. ಇವ್ರು ಏನ್ ಮಾಡ್ಬೇಕು ಅಂತ ಖುಷಿ ಪಟ್ಟು ನಾವು ಕೇರಳ ಕೊಚ್ಚಿನೆಲ್ಲ ಹೋಗಿದ್ದೀವಿ. ಅಲ್ಲಿ ರಬ್ಬರ್ ಪ್ಲಾಟ್ಗಳನ್ನೆಲ್ಲ ನೋಡಿದ್ವಿ. ಆಮೇಲೆ ತಾಳೆ ಬೆಳೆಯಲ್ಲಿ ಇಲ್ಲಿ ಭದ್ರಾವತಿ ಕಾರೆಹಳ್ಳಿ ಸಮೇತ ಇಲ್ಲಿ ಸಮೇತ ನಮ್ಮ ಮನೆಯವರು ನಾವೆಲ್ಲರೂ ಸೇರಿ ಬಂದು ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಎಲ್ಲ ನೋಡಿದ್ವಿ. ಇಲ್ಲಿ ನಮ್ಮ ಸೊರಬ ತಾಲೂಕಿನಿಂದ ಬಹಳಷ್ಟು ಜನಗಳು ಇಲ್ಲಿಗೆ ಒಂದು TT ಮುಖಾಂತರ ಲೇಡೀಸ್ ಜೆಂಟ್ಸ್ ಎಲ್ಲ ಕಾರೆಹಳ್ಳಿ ಭದ್ರಾವತಿ ಈ ಪಾಮ್ ಫ್ಯಾಕ್ಟ್ರಿಗೆ ಬಂದು ವಿಸಿಟ್ ಕೊಟ್ಟು ಆ ಭಾಗದಲ್ಲಿ ಪಾಮ್ ಅನ್ನ ತರ್ಲಿಕ್ಕೆ ನಾನೇ ನಾನು ಸೊರಬ ತಾಲೂಕಿಗೆ ಮುಂಚೂಣಿಯಲ್ಲಿದ್ದೆ. ಆನಂತರ 5 ವರ್ಷ ಫಿಕ್ಸೇಷನ್ ಕಮಿಟಿ ಮೆಂಬರ್ ಆಗಿ ಬೆಂಗಳೂರಲ್ಲಿ ಲಾಲ್ ಬಾಗ್ನಲ್ಲಿ ನಮಗೆ ಪ್ರತಿ 3 ತಿಂಗಳಿಗೆ ಒಂದು ಮೀಟಿಂಗ್ ನಡೀತಾ ಇತ್ತು. 5 ವರ್ಷ ಕಂಟಿನ್ಯೂ ನಾನಿದ್ದೆ. ಬಹಳಷ್ಟು ಸದಸ್ಯರಾಗಿದ್ರಿ. ಬಹಳ ಸುಧಾರಣೆಗಳನ್ನೆಲ್ಲ ರೈತರು ಇದ್ರಲ್ಲಿ ಅಲ್ಲಿ ಕುತ್ಕೊಂಡು ನಮ್ಮ ಭಾಗದವರೇ ಇದ್ರು. ನಮ್ಮ ಭಾಗದವರೇ, ನಮ್ಮ ದೊಡ್ಡ ಮನಿ ಸಿದ್ದಾಪುರ ತಾಲೂಕು ದೊಡ್ಡ ಮನಿಯವರೇ ನಮಗೆ ಒಂದು ಆಫೀಸರ್ ಆಗಿದ್ರೆ, ಹೆಡ್ ಆಫೀಸರ್. ಅವರಿಗೆಲ್ಲ ನಮ್ಮನ್ನು ಕಂಡ್ರೆ ಬಹಳ ಖುಷಿ ಆಗ್ತಾ ಇತ್ತು, ಈ ರೀತಿ ಮಾಡಬಹುದು. ಆಮೇಲೆ ಹೊರಗಡೆ ಪ್ರವಾಸಗಳು ಮಲೇಷಿಯಾ ಹೊರ ರಾಜ್ಯಗಳಿಗೂ ಇದಕ್ಕೆ ಈ ಹೊರ ದೇಶಗಳಿಗೂ ನಮ್ಮ ಭಾಗದ ರೈತರನ್ನೆಲ್ಲ ಕಳಿಸೋದಕ್ಕೆ ಸಮೇತ ನಾವೇ ಎಲ್ಲ ಹೇಳಿ ವ್ಯವಸ್ಥೆ ಮಾಡಿದ್ವಿ. ಆದ್ರೆ ನನಗೆ ಪಾಸ್ಪೋರ್ಟ್ ಎಲ್ಲ ಮಾಡಿಸಿದ್ರು. ನನ್ನ ಆರೋಗ್ಯ ಸ್ಥಿತಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಆ ಟೈಮಲ್ಲಿ, ನಾನು ಹೋಗ್ಲಿಲ್ಲ. ನಾವು ಮಾಡಿರೋ ಕಾರ್ಯಕ್ರಮದಲ್ಲಿ ಒಂದು 10-15 ಜನ ಹೋಗಿ ಬಂದ್ರು ಮಲೇಷಿಯಾ, ಸಿಂಗಾಪುರಕ್ಕೆ. ಈ ಕೃಷಿ ಅಧ್ಯಯನಕ್ಕೆ ಅಲ್ಲಿ ಪಾಮು ಮತ್ತು ರಬ್ಬರ್ 2 ಬೆಳೆ ಮೇಯ್ನ್ ಇದೆ. ಬೆಳೆ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ಕೊಂಡು ಬಂದ್ರು. ನಾನು ಇಡೀ ಈಗ ನಮ್ಮ ಮನೆಯವರು ನಾವು ಭಾರತದ ಈಗ
ಈ ಕಡೆ ಕನ್ಯಾಕುಮಾರಿ ಇಂದ ಹಿಡಿದು ಕಲ್ಕತ್ತಾ, ಬಾಂಬೆ, ಮಡ್ರಾಸ್ ಈ ಬದಿ ಎಲ್ಲ ತಿರುಗಿದ್ದೇವೆ ನಾವು 2 ಜನ. ಆಮೇಲೆ ಹೊಸರಿ ಕಾಶಿಗೆ ಹೋಗಿ ಬಂದ್ವಿ. ನಾನು ಮಾತ್ರ ಉತ್ತರಾಂಚಲ ಸಂಘ ಕಳಿಸಿದ್ರು ನಮ್ಮನ್ನು ಸರ್ಕಾರದಿಂದ. ಆಮೇಲೆ ಎಲ್ಲಾ ಪ್ರಶಸ್ತಿಗಳು ನನಗೆ ಕೊಟ್ಟಿದ್ದಾರೆ. ಆತ್ಮಾಭಾ ಪ್ರಶಸ್ತಿ ಬಂತು, ಮತ್ತೆ ಮೊನ್ನೆ ಪಂಡಿತ ಪ್ರಶಸ್ತಿ ಕೊಟ್ರು. ಆಮೇಲೆ ತಾಲೂಕಾ ಮಟ್ಟದಲ್ಲಿ ಈ ಕೃಷಿ ಅಧ್ಯಯನ ಸಂಸ್ಥೆಯಿಂದ ಅವರು ಪ್ರಶಸ್ತಿ ಕೊಟ್ರು. ನಿಮ್ಮ ಇದರಲ್ಲಿ ಈ ರೈತ ದಿನಾಚರಣೆ ಮಾಡಿದ್ರು, ಇಲ್ಲಿ ಕಿಸಾನ್ ವಾಣಿ ರೈತ ದಿನಾಚರಣೆ, ಕಿಸಾನ್ ವಾಣಿಯಲ್ಲಿ ಅವರು ನಮಗೊಂದು ಸನ್ಮಾನ ಮಾಡಿದ್ರು. ಇವರಿಗೂ ಒಂದು ರೈತ ಮಹಿಳಾ ಇದು ಅಂತೇಳಿ ಅವತ್ತೊಂದು ಸನ್ಮಾನ ಮಾಡಿದ್ರು. ಅದಾಗಿ 1 ತಿಂಗಳಿಗೆ ಯಾವುದು ಅಂದ್ರೆ ಕೃಷಿ ಮೇಳ ಅಲ್ದೇನೆ, ಕೃಷಿ ಮತ್ತು ತೋಟಗಾರಿಕೆ ಮೇಳ ಅಲ್ದೇನೆ. ಆಮೇಲೆ 7ನೇ ತಾರೀಕು ಅವತ್ತು ಅಲ್ಲೇ ಆಯ್ತು. ಇಲ್ಲಿ 10ನೇ ತಾರೀಕು ಅಂದ್ರೆ ಡಿಸೆಂಬರ್ 10ಕ್ಕೆ ಯಾವುದು ಕಾರ್ಯನಿರತ ಕಾರ್ಯನಿರತ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು 3 ಜನ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಜನರಿಗೆ ಮತ್ತೆ ಕರೆದು ಸನ್ಮಾನ ಮಾಡಿದ್ರು ಕೃಷಿ KVK ಕಾಲೇಜಿನಲ್ಲಿ. ಎಲ್ಲ ಮಾಡಿದ್ರು. ನಮಗೆ ಬಹಳ ತುಂಬಾ ಸಂತೋಷ ಆಯ್ತು. ಈಗ ನಾವೇನಪ್ಪಾ ಅಂದ್ರೆ ಹೊಸ ಬೆಳೆಗಳನ್ನ ರೈತರಿಗೆ ಪರಿಚಯಿಸಿದ ಜೊತೆಗೆ ಹಾಕಿರೋ ಬೆಳೆಯನ್ನ ನಾಶ ಮಾಡಲ್ಲ. ನಾಶ ಅಂದ್ರೆ ಅದರಲ್ಲಿ ಕಷ್ಟ ಸುಖ ಉಣ್ಬೇಕು. ಹೌದು ಹೌದು ಹೌದು. ಈಗ ರಬ್ಬರ್ ಹಾಕಿದ್ರು, ಇದು ಇಲ್ಲಿ ಬರಲ್ಲ ಅಥವಾ ಮಾಡಕ್ ಕೆಲ್ಸ ಆಗಲ್ಲ ಅಂತ ತೆಗೆದು ಬಿಡೋದು. ಪಾಮ್ ಹಾಕಿದ್ರು ತೆಗೆದು ಬಿಡ್ತಾರೆ, ಇಲ್ಲಿ ಉಳಿಯಲ್ಲ. ಅದನ್ನ ಆ ತರ ಮಟ್ಟಕ್ಕೆ ನಾನು ಯಾವತ್ತೂ ಹೋಗಿಲ್ಲ. 10 ಜನ ರೈತರು ಒಂದಲ್ಲ ಒಂದಿನ ಅದಕ್ಕೆ ಬೆಲೆ ಬಂದೇ ಬರ್ತದೆ ಅಂತ. ನಾವು ಪಾಮ್ ಹಾಕಿದಾಗ 2 ರೂಪಾಯಿ ಕೆಜಿ ಇತ್ತು. 15 ವರ್ಷದ ಹಿಂದಿನ ಸುದ್ದಿ. ಕಾರೆಹಳ್ಳಿಯಲ್ಲಿ ಇತ್ತು ಫ್ಯಾಕ್ಟ್ರಿ. ಆ ನಂತರ ಅವಾಗ 2 ರೂಪಾಯಿ ದೊಡ್ಡದಾಗಿತ್ತು 15 ವರ್ಷದ ಹಿಂದೆ. ಈಗ 18 ರೂಪಾಯಿ ಕೆಜಿ ಆಗಿದೆ 1 ಕೆಜಿಗೆ ಪಾಮ್. ರಬ್ಬರ್ ಅಷ್ಟೇ, ನಾವು ರಬ್ಬರ್ ಹಾಕೋ ಹೊತ್ತಿಗೆ 50 ರೂಪಾಯಿ ಕೆಜಿ ಇತ್ತು. ಆನಂತರ ಸೆಕೆಂಡ್ರಿ 25 ರೂಪಾಯಿಗೆ ಬಂತು. ರೇಟ್ ಕುಸಿತು, ಆದ್ರೂ ರಬ್ಬರ್ ತೆಗಿಲಿಲ್ಲ. ನಮ್ಮ ಅಕ್ಕಪಕ್ಕದ ರೈತರನ್ನ ಸಮೇತ ಇಟ್ಕೊಂಡ್ವಿ. ಈಗ ಅವ್ರನ್ನ ಕಳಿಯಾಕ್ ಬಿಡ್ಲಿಲ್ಲ. ನಾನೇ 4 ವರ್ಷ ರಬ್ಬರ್ ಸೊಸೈಟಿ ಅಧ್ಯಕ್ಷರಾಗಿ RPS ನಲ್ಲಿ, ಚಂದ್ರಗುತ್ತಿ RPS ನಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ವಿ ನಾವು ಅಲ್ಲಿ. ಯಾಕಂದ್ರೆ ರೈತರು ತೆಗಿಬಾರ್ದು. ನಾವು 80 ಜನ ರೈತರಿದ್ವಿ ನಮ್ಮ ಚಂದ್ರಗುತ್ತಿ ಹೋಬಳಿಯಲ್ಲಿ. ಅದನ್ನ ಇಟ್ಕೋಬೇಕು ಅಂದ್ರೆ ಇವತ್ತು ನೋಡಿ 215-20 ರೂಪಾಯಿ ಆಗಿದೆ ಇವತ್ತಿನ ರೇಟ್. ಈ ಪಾಮು ಅಷ್ಟೇನೆ, ಪಾಮು ಸಮೇತ ದಿನಕ್ಕೂ ಏರ್ತಾ ಇದೆ. ಹೊರದೇಶದಿಂದ ಇಂಪೋರ್ಟ್ ಮಾಡೋದು ಭಾರತರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಒತ್ತಡ ಇದೆ. ಆದ್ರೆ ಈ ರಬ್ಬರ್ ಅನ್ನೋದೇನಾಗಿದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿರೋದ್ರಿಂದ ಅಲ್ಲಿಯ ಬೆಲೆಯಲ್ಲಿ ಏರಿಳಿತ ಮಾಡ್ತಾ ಇರ್ತದೆ. ಇದೊಂಥರ ಹಾಗಾಗಿ ಜನಗಳಿಗೆ ಏನಾಗಿದೆ ಅಂದ್ರೆ, ಈ ಬೆಳಗಾಗೆದ್ದು ಗಿಡಗಳನ್ನ ಕೆತ್ತಲಿಕ್ಕಾಗಲಿ ಯಾರಿಗೂ ಆಗ್ತಾ ಇಲ್ಲ. ಸೋಮಾರಿಗಳಾಗಿರ್ತಾರೆ ರೈತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬೆಳಗಾಗ 5 ಗಂಟೆಗೆ ಹೇಳ್ತೀನಿ, 5ಕ್ಕೆ 5:15 ಕೆಲಸ ಹೇಳಿ 6:15 ಬಂದ್ಬಿಡ್ತೀನಿ. 150 ಗಿಡ ಕೆತ್ತೀನಿ. ನಮ್ಮ ಮಕ್ಕಳಿಗೂ ಸಮೇತ ಕೊಟ್ಟಿದ್ದೀನಿ. ಅವ್ರಿಗೆ ಏನಾಗಿದೆ ಅಂದ್ರೆ ಅಡಿಕೆಯಲ್ಲಿ ಬಂದಿರೋ ದುಡ್ಡು ಹಾಗೆ ಉಳಿಸ್ಕೊಂತಾರೆ. ರಬ್ಬರ್ನಲ್ಲಿ ಬಂದಿರೋದನ್ನ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಖರ್ಚಿಗೆ ನಾವು ಹಾಗೆ ಇವು ಮಿಷನರಿಗಳು ಇಂಥದೆಲ್ಲ ಅದನ್ನೆಲ್ಲ ತರೋದು, ಹೊಸ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದ್ರಲ್ಲೇ ನನ್ನ ಸಿಮೆಂಟ್ ಪ್ರಾಡಕ್ಟ್ ಅನ್ನು ನಾವು ಮಾಡ್ತೀವಿ. ಬಿಲ್ಡಿಂಗ್ ಸೆಕ್ಷನ್ ಇದೆ. ಲಲಿತಮ್ಮ ಈರಪ್ಪ ನಾಯಕ್ ಅವರು ಈಗ ತಮಗೆ ಪ್ರಶಸ್ತಿ ಬಂದಿದೆ. 2025ನೇ ಸಾಲಿಗೆ ಏನು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ, ಶ್ರೇಷ್ಠ ತೋಟಗಾರಿಕಾ ರೈತ ಮಹಿಳೆ ಅಂತ ಹೇಳಿ ತಮಗೆ ಪ್ರಶಸ್ತಿ ನೀಡಿದ್ದಾರೆ, ಸನ್ಮಾನಿಸಿದ್ದಾರೆ. ಜವಾಬ್ದಾರಿ ಜಾಸ್ತಿ ಆಯ್ತಂತ ಹೇಳ್ತೀರಾ? ಜವಾಬ್ದಾರಿ ಜಾಸ್ತಿ ಅಂತ ಹೇಳಕ್ಕಾಗ್ತಿದೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಇದು ಮಾಡಿ ಕೊನೆಗೆ ಈ ಪ್ರಶಸ್ತಿ ಕೊಟ್ರಲ್ಲ, ನಮಗೇನು ಅಷ್ಟು ನಾವು ಇದು ಆಗಿದ್ದಿಲ್ಲ. ಅಂದ್ರೆ ನೀವು ಅಷ್ಟೊಂದು ನೀವು ಅಂದ್ರೆ ಕೊಡ್ತಾರೆ ಅಂತ ಹೇಳಿ ಬರ್ತದಿಂದ ನಾನು ನೆನ್ಸಿರ್ಲಿಲ್ಲ. ಈ ತರ ಆಗಿ ಪ್ರಶಸ್ತಿ ನಂಗೆ ಅಷ್ಟು ಮುಂದುವರೆದು ಬರ್ತತಿ ಅಂತ ನಾನು ತಿಳಿದಿರ್ಲಿಲ್ಲ. ನಾನು ಅಷ್ಟು ಮುಂದುವರೆದನಿಂದ ನನಗೆ ಗೊತ್ತಿರ್ಲಿಲ್ಲ ಇಷ್ಟು. ಅವರು ಅಷ್ಟು ದೊಡ್ಡವಳಾಗಿದ್ದಾನೆ, ಇಷ್ಟು ಪ್ರಶಸ್ತಿ ಬರೋಷ್ಟು ದೊಡ್ಡವಳಾಗಿ ಬೆಳೆದಾನೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಕೊಟ್ಟಾಗೆ ಗೊತ್ತಾಯ್ತು. ಅಂದ್ರೆ ನಿಮಗೆ ಗುರುತಿಸಿದಾಗ, ನಿಮ್ಮನ್ನು ಗುರುತಿಸಿದಾಗ ಗೊತ್ತಾಯ್ತು ಪ್ರಶಸ್ತಿ ಬರೋಷ್ಟು ಇದಾಗಿದ್ದಾನೆ ಅಂತ ಅವಳಕ್ಕೆ ನನಗೆ ಗೊತ್ತಾಗಿತ್ತು. ಆಮೇಲೆ ಈಗ ತಾವು ಈ ಮೌಲ್ಯವರ್ಧನೆ ಬಗ್ಗೆ ಮಾತಾಡೋದಾದರೆ ಏನೇನು ಪದಾರ್ಥಗಳನ್ನ ನೀವು ಮೌಲ್ಯವರ್ಧನೆ ಮಾಡ್ತೀರಿ? ಈಗ ಅರಿಶಿಣವನ್ನು ನಾವು ಬೆಳಿತೀವಿ, ನಾವೇ ಪುಡಿ ಮಾಡಿ ಹೊರಗಡೆಗೂ ಎಲ್ಲ ಕಳಿಸ್ತೀವಿ. ಸ್ವಲ್ಪ ಬಹಳ ಕನ್ಸಿಸ್ಟೆಂಟ್ ರೇಟ್ನಲ್ಲೇ ಜನಗಳಿಗೆ ಕೊಡ್ತೇವೆ. ನೀವು ಅರಿಶಿಣ ಬೆಳೀರಿ. ಆಮೇಲೆ ಮೆಣಸಿನಕಾಯಿ ಖಾರ ಪುಡಿಯನ್ನ ನಾವು ಬೇರೆ ಎಲ್ಲ ರೈತ ಜನ ತರ್ತಾರೆ. ಮೆಣಸಿನಕಾಯಿ ಅಂದ್ರೆ ಬ್ಯಾಡಗಿ ಮೆಣಸಿನಕಾಯಿ.
ಹಾ ಹಾ ಅವರು ಅದನ್ನೆಲ್ಲ ಹಿಟ್ ಮಾಡ್ಕೊಡ್ತೀವಿ. ಹ್ಮ್ ಆಮೇಲೆ ಒಂದು ಸಣ್ಣ ಮಿನಿ ರೈಸ್ ಮಿಲ್ ಇದೆ, 25ರಿಂದ 50 kg ತನಕ ಅಕ್ಕಿ ಬರ್ತಕ್ಕಂಥದ್ದು. ಹಾ ಹಾ ಸುತ್ತಮುತ್ತಲಿನ ಗ್ರಾಮಗಳಿಗೆ ಗ್ರಾಮದಲ್ಲಿ ಈಗ ರೇಷನ್ಕ್ಕೆ ಬರೋದ್ರಿಂದ ಈ ಅಲ್ಪ ಸ್ವಲ್ಪ 10 kg 25 kg ಭತ್ತದ ಅಕ್ಕಿ ಮಾಡಿಸ್ಕೊಂಡು ಚಾರ್ಜ್ ಇರ್ತಾರೆ. ಆದ್ರೆ ದೊಡ್ಡ ಮಿಲ್ ಅಷ್ಟೆಲ್ಲ ಮಾಡ್ಕೊಡಲ್ಲ ಅವರು, ಅಕ್ಕಿ ಮಾಡಲ್ಲ. ಯಾಕಂದ್ರೆ ಅವರು ಕ್ವಿಂಟಲ್ ಗಟ್ಟಲೆ ಇದ್ರೆ ಮಾತ್ರ ಮಾಡ್ತಾರೆ. ಹೌದು ಹೌದು ನಮ್ಮ ಮಿಲ್ಲಲ್ಲಿ ಅವರಿಗೆ ಇಲ್ಲಿ ಬಂದು ಅಕ್ಕಿ ಮಾಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಹಿಟ್ಟಿಂದಿದೆ. ಈಗ ಇವ್ರು ಏನಪ್ಪಾ ಅಂದ್ರೆ ಹಿಟ್ಟು, ಅರ್ಶಿನ ಪುಡಿ ಇವನ್ನೆಲ್ಲ ಇವ್ರು ಮಾಡ್ಕೊಡ್ತಾರೆ. ಈ ಅಕ್ಕಿ ಮಾಡೋದಿರ್ಬೋದು, ಈ ಖಾರ ಪುಡಿ ಮಾಡೋದಿರ್ಬೋದು, ಅದನ್ನ ನಾನೇ ಮಾಡ್ಬೇಕು. ಯಾಕಂದ್ರೆ ಅವೆಲ್ಲ ಸ್ವಲ್ಪ ಘಾಟ್ ಸೆಕ್ಷನ್, ನಮಗೆ ಅದು ಹೋಗ್ಬಿಟ್ಟಿದೆ. ಆಮೇಲೆ ಕೊಬ್ಬರಿ ಎಣ್ಣೆ ಮಿಲ್ಲನ್ನು ಸಮೇತ ನಾವಿಲ್ದೇ ಇದ್ದಾಗ ಇವರೇ ನೆಲೆಸ್ತಾರೆ. ಆ ಭಾಗದ ರೈತರು 5 kg 10 kg ಕ್ವಿಂಟಲ್ಲು 50 kg 25 kg ಎಲ್ಲ ತರ್ತಾರೆ. ಈಗ ಸೀಸನ್ ಸ್ಟಾರ್ಟ್ ಆಯ್ತು ಇಲ್ಲಿಂದ ಮುಂದೆ. ಹಾಗಾಗಿ ಈಗ ಕೊಬ್ಬರಿ ಎಣ್ಣೆಯ ಸೀಸನ್ ನಮ್ಗೆ ಸ್ಟಾರ್ಟ್ ಆಗ್ತದೆ ಇನ್ನು ಮುಂದೆ. ಇದು ನಿಮ್ಮ ತೋಟದಲ್ಲಿ ಬಂದಿರತಕ್ಕಂತ ಒಂದು ವಸ್ತುಗಳನ್ನ ಮಾತ್ರ ಉಪಯೋಗಿಸ್ತೀರಾ, ಇಲ್ಲ ಹೊರಗಿಂದ ಕೂಡ ತಗೊಳ್ತೀರಾ? ಈಗ ನಮ್ಮದನ್ನ ನಾವು ಮಾಡಿ ಸೇಲ್ ಮಾಡ್ತೀವಿ. ಈ ಹೊರಗಡೆಯಿಂದ ರೈತರು ತರ್ತಾರೆ, ಅವ್ರ ಎಣ್ಣೆಯನ್ನ ನಾವು ಮಾಡಿಕೊಡ್ತೀವಿ. 20 ರೂಪಾಯಿ kg ಹಂಗೆ. ಈಗ ಕೊಬ್ಬರಿ 20 ರೂಪಾಯಿ kg, ಖಾರ ಪುಡಿ ಅಷ್ಟು ಪುಡಿ ಎಲ್ಲ 30 ರೂಪಾಯಿ kg ಹಂಗೆ ಅವ್ರದನ್ನ ಅವ್ರಿಗೆ ಹಿಟ್ ಮಾಡ್ಕೊಡ್ತೀವಿ. ನಮ್ಮದನ್ನ ನಾವು ಹಿಟ್ಟು ಮಾಡಿಬಿಟ್ಟು ಅಲ್ಲೆಲ್ಲೇ ನಮ್ಮ ಕೆಲವು ಅಂಗಡಿಗಳಿಗೆಲ್ಲ ಸೇಲ್ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಇರ್ಬೋದು, ಇದಿರ್ಬೋದು, ಹೀಗೆಲ್ಲ ಆತ್ಮೀಯರಿಗೆಲ್ಲ ಅದೊಂಥರ ಸೇಲ್. ಅದು ಒಂದು ನಮ್ಗೆ ಏನಾಗಿದೆ ಅಂದ್ರೆ ಉಪದಂಧಿ ಆದಂಗೆ. ಅದು ಸಾಯಂಕಾಲ 6 ಗಂಟೆ ಮೇಲೆ ಚಾಲು ಮಾಡ್ತೀವಿ. ಹಗಲೆಲ್ಲ ನಮ್ದು ಕೃಷಿ ಇದೆಲ್ಲ ಇರ್ತದೆ. ಆ ಟೈಮ್ನಲ್ಲಿ ಅದು ಮಾಡ್ಕೊಂತೀವಿ. ಇದನ್ನ ಒಂದು ಆಗಾಗೆ ಜನಗಳು ತಂದಂಗೆ ಒಂದು ರಾತ್ರಿ 7ರಿಂದ 9 ಗಂಟೆ 10 ಗಂಟೆ ತನಕ ಅದನ್ನ ನಾನು ಮಾಡಿಕೊಡ್ತೇನೆ ಕೊಬ್ಬರಿ ಎಣ್ಣೆನ. ಹಗಲೇ ಯಾರಾದ್ರೂ ಸ್ವಲ್ಪ ಇದೆ ಮಾಡಿಕೊಡ್ಬೇಕು ಅಂದ್ರೆ ಮಿಷನ್ ಅಲ್ಲ, ಅದು ಹಾಕಿದ್ರೆ ಆಯ್ತು, ಎಣ್ಣೆ ಬರ್ತದೆ. ಇವ್ರು ಮಾಡಿ ಈಗ ಯಾವ ಒಂದು ಬ್ರ್ಯಾಂಡ್ ಹೆಸರಿಟ್ಬಿಟ್ಟು ತಾವು ಮಾರಾಟದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನಾವು ಅದಕ್ಕೀಗ ಕಾಮಧೇನು ಅಂತ ಹೇಳಿ ಬ್ರ್ಯಾಂಡ್ ಇಟ್ಟಿದ್ದೀರಾ, ಹೆಸರು. ಆಮೇಲೆ ಇನ್ನೊಂದು ಶ್ರಮಜೀವಿ ಇಂಡಸ್ಟ್ರೀಸ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಶ್ರಮಜೀವಿ ಅಂದ್ರೆ ದುಡಿತಕ್ಕಂತ ಒಬ್ಬ ವ್ಯಕ್ತಿ, ಅವನಿಗೆ ಶ್ರಮ, ತಮ್ಮ ಒಂದು ಬೆವರಿಗಾಗಿ ಇರೋದೇ ಒಂದು ಶ್ರಮ ನಾ ಹೇಳೋದು. ಹಾಗಾಗಿ ಕೆಲವೆಲ್ಲ ವಸ್ತುಗಳನ್ನು ಆಮೇಲೆ ಶ್ರಮಜೀವಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ಇದನ್ನ ನಮ್ಮ ಮಂಡಲ ಪಂಚಾಯತಿಯಿಂದ ಒಂದು ಮಿನಿ ಲೈಸೆನ್ಸ್ ತಗೊಂಡು ನಮ್ಮ ಬ್ರ್ಯಾಂಡ್ ಮಾಡಿ ಕೊಟ್ಟಿದ್ದೀವಿ. ಇದಕ್ಕೆ ತಾವು ಸರ್ಕಾರದಿಂದ ಏನಾದರೂ ಸೌಲಭ್ಯ ಪಡ್ಕೊಂಡಿದ್ದೀರಾ? ಇದಕ್ಕಾಗಿ 1 ಲಕ್ಷ ರೂಪಾಯಿ PMFME ಯಲ್ಲಿ ಸಾಲ ತಗೊಂಡಿದ್ವಿ. ಇನ್ನೊಂದು 20,000 ರೂಪಾಯಿ ಇದೆ ಕಟ್ಟೋದು. 2019ರಲ್ಲಿ ತಗೊಂಡಿದ್ವಿ. ಎಲ್ಲ ತೀರ್ಸಿದಿರಾ? ಬೇಕಾದ್ರೆ ಯಾವ್ದಾದ್ರು ಇದು ತಗೊಳ್ರಿ ಅಂತ ಇದಾರೆ. ಈಗ ಸದ್ಯ ಅವಶ್ಯಕತೆ ಇದ್ದ ಮಾತ್ರ ಬಡ್ಡಿ ಕಟ್ಬೇಕಲ್ಲ. ಯಾಕೆ? ಹೌದು. ಈಗ ಪ್ರತ್ಯೇಕವಾದ ಒಂದು ಇದಕ್ಕೆ ಒಂದೊಂದು ಹೆಸರು ಕೊಟ್ಟಿದ್ದೀರಾ. ಈಗ ಕೊಬ್ಬರಿ ಎಣ್ಣೆಗೆ ಒಂದು, ಅರಿಶಿಣಕ್ಕೆ ಒಂದು, ಅಷ್ಟಿದ್ದು ಅದೇನು ಲೇಬಲ್ ಮಾಡಿಸ್ಲಿಲ್ಲ. ಈ ಹೊರಗಡೆಯವರು ಜಾಸ್ತಿ ನಮ್ದು ಹಾಗೆ, ಯಾಕಂದ್ರೆ ಜನಗಳಿಗೆ ಇದ್ಮೇಲೆ ಕೊಟ್ಬಿಡ್ತೇನೆ. ಅಲ್ಲ, ಈಗ ಇದಕ್ಕೂ FSSAI ಒಂದು ಲೈಸೆನ್ಸ್ ಹಾಕಿದ್ದೇನೆ. ಅವ್ರು ಕೊಡ್ತೇವೆ ಅಂದ್ರು, ಅದು ಇದನ್ನೆಲ್ಲ ಕಟ್ಬೇಕಲ್ಲ. ಹಾಗಾಗಿ ಅಂದ್ರೆ ಅವ್ರದ್ದು ಶುಲ್ಕ ಇರುತ್ತೆ, ಅದನ್ನ ವರ್ಷ ಇಷ್ಟು ಅಂತ ಕಟ್ಬೇಕು. ಅದು ವರ್ಷ ಕಟ್ಬೇಕಲ್ಲ, ಒಂದು ಸಲ ಕಟ್ಟಿದ್ರೆ ಮುಗಿತಾ? ವರ್ಷ ಕಟ್ಟಿದ್ಮೇಲೆ ಅದ್ರ ರಿನ್ಯೂವಲ್ ಮಾಡ್ತಾ ಹೋಗಿ ವರ್ಷಕ್ಕೆ ಅಂದ್ರೆ ಆರಂಭಿಕವಾಗಿ ಒಂದು ಸಲ ನೀವು ಅದನ್ನ ಮಾಡಿದ್ರೆ ಮತ್ತೆ ವರ್ಷ ಅದನ್ನ ನವೀಕರಿಸಬೇಕಂತ ಹೇಳ್ತೀರಾ? ಸುಧಾರಾಣಿಯವರು ಕೃಷಿ ಕಾಲೇಜು KVK ಅವರು ಈ ತರ ಮಾಡಿಸಿ ಅಂತ ಅವರಿದ್ದು ಅಡ್ರೆಸ್ ಕೊಟ್ಟಿದ್ರು. ನಮ್ಮ ಸ್ವರೂಪದಲ್ಲಿ ಆರೋಗ್ಯ ಇಲಾಖೆಯ ಒಂದು ಇವರಿದಾರಲ್ಲಿ, ಅವರಿಂದ ಅರ್ಜಿ ಎಲ್ಲ ಹಾಕಿದ್ದೇವೆ. ಅದನ್ನ ಸದ್ಯ ಅದನ್ನ ತಗೋತೀವಿ ನಾವು. ಯಾಕಂದ್ರೆ ಅದು ಯಾವುದೇ ಒಂದು ಎಣ್ಣೆ ಇರ್ಬೋದು, ಅರಿಶಿನ ಪುಡಿ ಇರ್ಬೋದು, ಅದು ಅದರಲ್ಲಿ ಏನಿದೆ ಅಂಶ, ಒಳ್ಳೇದಿದೆಯೋ ಕೆಟ್ಟದಿದೆಯೋ ಅನ್ನೋ ಪರೀಕ್ಷೆ ಮಾಡ್ಲಿಕ್ಕಾಗಿ ಅಷ್ಟೆಲ್ಲ ಕೇಳಿದಾರ. ಅವನ್ನೆಲ್ಲ ಅರಿಶಿನ ಪುಡಿ ಕೊಬ್ಬರಿ ಎಣ್ಣೆ ಎಲ್ಲ ತಗೊಂಡು ಕೊಟ್ಟಿದ್ದೇವೆ. ಅದು ಶುಲ್ಕ ಒಂದು 100 ರೂಪಾಯಿ ಪೀಸ್ ಕಟ್ಸ್ಕೊಂಡಿದ್ದಾರೆ. ಅದೊಂದು ಲೈಸೆನ್ಸಿಗೂ ಹಾಕಿದ್ದೀವಿ. ಮತ್ತೆ ಲಲಿತಮ್ಮ ಈರಪ್ಪ ನಾಯಕ್ ಅವರೇ, ಈಗ ಪ್ರಶಸ್ತಿ ಕೊಟ್ಟಾದ್ಮೇಲೆ ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ನೀವು ಮಾಡೋಕ್ಕೆ ಇಷ್ಟಪಡ್ತೀರಾ? ಕೃಷಿ ಆಗಿರಲಿ, ಕೃಷಿ ಅವಲಂಬಿತ ಚಟುವಟಿಕೆಗಳಾಗಿರಲಿ, ಇಲ್ಲ ತೋಟಗಾರಿಕೆ ಆಗಿರಲಿ, ಇನ್ನು ಹೊಸದೇನಾದರೂ ಮಾಡ್ಬೇಕನ್ನೋ ಒಂದು ಯೋಚನೆಗೆ ಬಂದರೆ ಏನು ಹೇಳ್ತೀರಮ್ಮ? ಇನ್ನು ಹೊಸದು ಅಂದರೆ ಹೊಸ ಲವಂಗದ ಗಿಡ, ಇವು ಜಾಯಿಕಾಯಿ ಗಿಡ, ಇವನ್ನ ಹಚ್ಚಬೇಕು ಅಂತ ಮಾಡಿದ್ದೀವಿ. ಹಚ್ಬೇಕಂತ ಮಾಡ್ತಾ ಇದ್ದೀರಿ. ಈಗ ಸದ್ಯ ಏನಿದೆ ಅದರಲ್ಲೇ ಇದನ್ನ, ಆಮೇಲೆ ಗೇರು ಅಂತ ಹಾಕ್ಬೇಕಂತ ಇದ್ದೀರಾ? ಇದ್ರಲ್ಲಿ ಇನ್ನು ಅವಿಷ್ಟು ಹಾಕಿದ್ರೆ ಸುಮಾರು ಇದಾಗ್ತಿದೆ. ಈ ಕಾಫಿ ಇದೆಲ್ಲ ಇದೆ. ಅದಾಗ ಇನ್ನು ಅದೇ ಲವಂಗ, ಜಾಯಿಕಾಯಿ, ಗೇರು
ಹಾಕ್ಬೇಕು ಅಂತ ಇದೆ 2 ಎಕರೆ ರಬ್ಬರ್ ಸ್ವಲ್ಪ ಅಂದ್ರೆ ಈಗ ಬರ್ತಕ್ಕಂಥ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ. ಹಾ ಹಾ ಹಾ. ಈಗ ನಿಮ್ಗೆ ಇವ್ರ ಜೊತೆಗೇನೆ ತಾವು ಕೂಡ ಪ್ರಯಾಣ ಮಾಡಿದಿರಿ ಅಲ್ವಾ? ಪ್ರವಾಸ ಅಂದ್ರೆ ಬೇರೆ ಬೇರೆ ಒಂದು ಕ್ಷೇತ್ರಗಳಿಗೆ ಹೋಗೋದು, ತರಬೇತಿಗೆ ಹೋಗೋದು ಎಲ್ಲ ಮಾಡಿದೀರಾ. ಏನು ನಿಮ್ಗೆ ಅನಿಸ್ತು ಈಗ ಹೋದಾಗ, ತರಬೇತಿ ತಗೊಳಕ್ ಹೋದಾಗ, ಇಲ್ಲ ಹೊರಗಡೆ ಪ್ರವಾಸಕ್ಕಂತ ಕ್ಷೇತ್ರ ಭೇಟಿಗಳಿಗೆ ಹೋದಾಗ, ಇಲ್ಲ ಕೃಷಿ ಪ್ರವಾಸಗಳಿಗೆ ಹೋದಾಗ ಏನು ಅನಿಸ್ತು ನಿಮಗೆ? ನಮ್ಮ ಒಂದು ರಾಜ್ಯದ ಕೃಷಿಗೆ ಹೋಲಿಸಿದರೆ ಆ ಒಂದು ರಾಜ್ಯದಾಗಿರ್ಲಿ ಅಥವಾ ಬೇರೆ ಜಿಲ್ಲೆದಾಗಿರ್ಲಿ ಹೇಗೆ ನಿಮಗೆ ಅದರ ಒಂದು ಅನುಭವ ಆಯ್ತು ಅಂತ ಹೇಳ್ತೀರಾ? ಹೇಳ್ರಿ ನೀವು. ಈಗ ಬೇರೆ ಬೇರೆ ಅಲ್ಲಿಯ ಬೆಳೆಗಳನ್ನೆಲ್ಲ ನೋಡ್ಬಿಟ್ಟು ನಾವು ನಮ್ಮಲ್ಲಿ ಮಾಡಬಹುದು, ಬೆಳೆಗಳನ್ನ ಆಚೆ ಊಳಲ್ಲಿತ್ತು ಆ ತರ ಮಾಡೋಣ ನಾವು, ಇಲ್ಲಿ ಮಾಡಿದಾರಲ್ಲ ಇತರೆ ಬೆಳೆಗಳನ್ನ. ಈಗ ಇಲ್ಲಿ ಈಗ ಹೊಸ ಹೊಸ ತರದ ಬಾಳೆ, ಈಗ ನಾವು ಕೇರಳ ಹೋದ್ವಿ, ಅಲ್ಲಿ ನೇಂದ್ರ ಬಾಳೆ ಅಂತ ಇದೆ, ಈ ಕಡೆ ಬೆಳಿಬೋದು ಮಾಡಿದ್ವಿ, ಅವನು ಹಾಕಿದ್ವಿ. ಆದ್ರೆ ಇಲ್ಲಿ ಮಂಗನಗಳ ಕಾಟ ಜಾಸ್ತಿ. ಆ ತರ ಬೆಳೆಗಳು, ಈ ಹಣ್ಣಿನ ಬೆಳೆಗಳನ್ನು ಬೆಳಿಲಿಕ್ಕೆ ಬಹಳ ಇಲ್ಲಿ ಪ್ರಾಣಿಗಳ ತೊಂದರೆನೇ ಜಾಸ್ತಿ. ಬೆಳೆಗಳನ್ನೇ ತಿನ್ಕೊಂಡು ಹೋಗ್ಬಿಡ್ತವೆ. ಅವಳಿನ ನಮ್ಗೆ ಜಾಸ್ತಿ ಆಗಿರೋದ್ರಿಂದ ಈಗ ಇತರೆ ಮಂಗಗಳು ಯಾವುದೋ ಒಂದು ಪ್ರಾಣಿಗಳು ತಿಂದೇ ಇದ್ದ ಬೆಳೆನ ಇಲ್ಲಿ ನಮ್ಮಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಾಡ್ಬೇಕು ಅನ್ನೋದೇ ಇವ್ರದೊಂದು ಆಸೆ. ಅದನ್ನೆಲ್ಲ ನಾವು ಹೊಸದಾಗಿನ್ನೆ ಹಾಕದೆ, ಲವಂಗ ಇದೆ, ಈ ಜಾಯಿಕಾಯಿ ಇದೆ, ಆಮೇಲೆ ದಾಲ್ಚಿನ್ನಿ ಇದಾವೆ, ಆ ಗಿಡಗಳನ್ನೆಲ್ಲ. ಆಮೇಲೆ ಇದು ಗೋಡಂಬಿ, ಗೋಡಂಬಿನೂ ಸಮೇತ ಮೊನ್ನೆ ಕೃಷಿ KVK ಕಾಲೇಜಿನವರು ನಮಗೆ ಒಂದು ನವಿಲೆ ಅವರು ಅಲ್ಲಿ ಒಂದು ಟೂರ್ ಹಾಕಿದ್ರು. ಅವತ್ತು 45 ಜನ ರೈತರನ್ನ ಒಂದು 4 ದಿನದ ಪ್ರವಾಸಕ್ಕೆ ನಮಗೆ ಮಹಾರಾಷ್ಟ್ರ ತನಕ ಕರ್ಕೊಂಡು ಹೋಗಿ ಬೆಳೆಗಳು ಹೇಗೆ, ಗೋವಾದಲ್ಲಿ ಏನೇನು ಗೇರ್ ಯಾವ ತರ ಇದೆ, ಅಲ್ಲಿಯ ತಳಿಗಳ ಪರಿಚಯ ಮಾಡಿದ್ರು. ಅವತ್ತೆ ಲೇಡೀಸು ಜಾಸ್ತಿ ಇವರು ನಮ್ಮ ಕಾಲೇಜಿನಿಂದ ಹೊರಟಿದ್ರೆ ಇವಳು ಕರ್ಕೊಂಡು ಹೋಗಕ್ ಆಗ್ತಿತ್ತು. ಅವತ್ತೆ ವಿಶೇಷವಾಗಿ ಯಾರು ಇರ್ಲಿಲ್ಲ. ಹಾಗಾಗಿ ಅಲ್ಲಿ ಮಹಾರಾಷ್ಟ್ರ ಗಿರಾಷ್ಟ್ರ ಎಲ್ಲ ನೋಡಿದ್ವಿ. ಬೆಳೆ ಎಲ್ಲ ಚೆನ್ನಾಗಿದೆ. ಅಲ್ಲಿಂದ ತಂದು ನಾವಿಲ್ಲಿ ರೈತರಿಗೆ ಮಾರಾಟ ಮಾಡಬಹುದು. ಮಾವಿನ ಗಿಡಗಳೆಲ್ಲ 150 ರೂಪಾಯಿ ಇದೆ, ಇಲ್ಲಿ ತಂದು 400-500 ರೂಪಾಯಿ ಮಾರ್ತಾರೆ ಮಹಾರಾಷ್ಟ್ರದಿಂದ. ಅಲ್ಲಿ ಗೇರ್ ಇರ್ಬೋದು, ಆಮೇಲೆ ಕೆಲವು ಎಲ್ಲಾ ಸಸ್ಯಗಳು ಅಲ್ಲೊಂದು ಫಾರಮ್ಮೇ ಮಾಡಿದ್ದಾರೆ, ನರ್ಸರಿ. ಇದರಿಂದ ಬಹಳ ಅಲ್ಲಿ ಎಲ್ಲ ಕರ್ಕೊಂಡು ತೋರಿಸಿದ್ರು. ಗೋಡಂಬಿ ನೋಡಿ ಗೊಂಚಲಾಗ್ಬಿಟ್ಟಿತ್ತು. ಈ ನಮ್ಮಲ್ಲಿ ಎಲ್ಲ ಒಂದ್ 2-3 ಒಂದೊಂದು ಹಿಂಡಿಗೆ ಇರ್ತದೆ, ಗೊಂಚಲು ಅದು ಆ ತರ ಒಂದೊಂದು ತಳಿಗಳೆಲ್ಲ ಇದಾವೆ ಅಲ್ಲಿ ಇದರ ಮಹಾರಾಷ್ಟ್ರದಲ್ಲಿ. ಅದನ್ನೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅಂದ್ರೆ ಅಲ್ಲಿಂದ ಅನುಭವಗಳನ್ನ ತಗೊಂಡ್ ಬಂದಿದ್ದೀರಾ ನೀವು? ಅವೆಲ್ಲ ಮಾಡ್ಬೇಕು ಅನ್ನೋ ಆಸೆ ಇದೆ. ಅದೇ ಲವಂಗ ಅವೆಲ್ಲ ಅಲ್ಲಿಂದನೇ ಗಿಡಗಳು ತಂದು ಇಲ್ಲಿ ಬೆಳೆಸ್ಬೇಕು ಅನ್ನೋ ಆಸೆ ಇದೆ. ಹೇಳಿದೆ ಹೀಗೆ ಮಾಡ್ಬೋದು ನಾವು. ಇದೊಂದು 1/2 ಎಕರೆ ಒಂದು ಎದುರುಗಡೆ ಇರೋ ಪ್ಲಾಟ್, ಡಬಲ್ ಪ್ಲಾಟ್ ತೆಗೆದ್ಬಿಟ್ಟೆ. ಅದು ವಯಸ್ಸಾಯ್ತು, 40 ವರ್ಷ ಆಯ್ತು. ಅದಿಷ್ಟು ಪ್ಲಾಟ್ ತೆಗೆದ್ಬಿಟ್ಟು ಈ ಅಪ್ ಟು ಜೂನಿಗೆ ಹಾಕೋಣ, ಅಲ್ಲಿಗೆ ಮನೆ ಎದುರಿಗೆ ಆಗ್ತದೆ ಹೀಗಂತ ಹೇಳಿ ಒಂದ್ ಸ್ವಲ್ಪ ಮಾತಾಡಿದ್ದೇವೆ 2 ಜನ. ಅದೊಂದಿಷ್ಟು ತೆಗಿಸ್ಬೇಕು ಈ ಸರಿ. ಆಮೇಲೆ ಈಗ ಬೇಸಿಗೆಯಲ್ಲಿ ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತೀರಮ್ಮ ಬೆಳೆಗಳಾಗಿರ್ಲಿ ಮತ್ತೆ ಜಾನುವಾರುಗಳಾಗಿರ್ಲಿ? ಯಾಕಂದ್ರೆ ಮಲೆನಾಡು ಅಂತ ಹೇಳಿದ್ರೆ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಬಿಸಿಲು ಎಲ್ಲ ಕಡೆನೂ ಇದೆ, ಯಾವ ಪ್ರದೇಶಕ್ಕೂ ಬಿಟ್ಟಿಲ್ಲ ಅಲ್ವಾ? ಒಂದ್ ಸ್ವಲ್ಪ ಪ್ರಮಾಣ ಕಡಿಮೆ ಇರಬಹುದು ಬೇರೆ ಒಂದು ಬಯಲು ಸೀಮೆಯ ಪ್ರದೇಶಗಳಿಗೆ ಹೋಲಿಸಿದ್ರೆ. ಈಗ ನೀವು ಈ ಒಂದು ಸಮಯದಲ್ಲಿ ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತೀರಾ? ಇದು ಜಾನುವಾರುಗಳು ಮನೆಯಲ್ಲೇ ಕಟ್ತೇವೆ ಈಗ, ಬಿಡೋದಿಲ್ಲ, ಬಿಡೋದಿಲ್ಲ. ಮನೆಯಲ್ಲೇ ಹುಲ್ಲು ಹಾಕಿ ಮನೆಯಲ್ಲೇ ಕಟ್ತೇವೆ. ಆಮೇಲೆ ಹುಲ್ಲು ಬೆಳೆಸಿದೇವೆ, ಹುಲ್ಲು ಪ್ರತ್ಯೇಕವಾಗಿ ಅದಕ್ಕೆ ಬೆಳೆಸಿದೇವೆ. ಅದಕ್ಕೆ ನೀರ್ ಬಿಡ್ತೇವೆ. ನೀರ್ ಬಿಟ್ಟು ಹುಲ್ಲುಗಳನ್ನ ಅದನ್ನೇ ಕಟಿಂಗ್ ಮಾಡಿ ಹಸಿರು ಹುಲ್ಲೇ ಹಾಕ್ತೇವೆ. ಇತರೆ ಬೆಳೆಗಳನ್ನು ಅಷ್ಟೇ, ಅವಕ್ಕೂ ಅಷ್ಟೇ ಅದಷ್ಟಕ್ಕೂ ಡ್ರಿಪ್ ಮಾಡಿದ್ದೇವೆ. ಅವನು ಎಲ್ಲ ಇದಾಗಿ ನೀರ್ ಬಿಡ್ತಾ ಇದ್ದೇವೆ ಈಗ. ಸಕಾಲಿಕ ನೀರು 1 by 1 ನೀರ್ ಬಿಟ್ಕಂತ ಹೋಗ್ತೇವೆ ದಿನ ಕೆಲಸ. ಅವಕ್ಕಲ್ಲ ಅವು ಬೋರ್ ಚಾಲು ಮಾಡಿ ಎಲ್ಲ ಇವಕ್ಕೂ ನೀರು, ಬಾಬು ತೆಂಗು ಎಲ್ಲವಕ್ಕೂ ನೀರು ಬರ್ತಿದೆ. ಕಾಫಿ ಗಿಪಿಗೂ ನೀರು ಕೊಡ್ತಾ ಇಲ್ಲ. ಇತರೆ ಬೆಳೆಗಳು ಎಲ್ಲ ಇದಾವಲ್ಲ ಅವಕ್ಕೆಲ್ಲ ನೀರು ಕೊಡ್ತೀವಿ. ಈಗ ಶುಂಠಿ ಹಾಕಿದ್ವಿ, ಅದೆಲ್ಲ ಹೋಗ್ಬಿಡ್ತು ಈ ಸರಿ. ಶುಂಠಿ ಕೊಳೆ ರೋಗ ಯಾಕೆ ಅಂದ್ರೆ ಮಳೆ ಜಾಸ್ತಿ ಅದಕ್ಕೋಸ್ಕರ ಬೇರೆ ಅದೊಂಥರ ರೋಗ ಬಂತು. ಈ ಅಡಿಕೆಗೆ ಎಲೆ ಚುಕ್ಕೆ ರೋಗ ಬಂದ ಹಾಗೆ ಬಂದ್ಬಿಟ್ಟು ಇದು ನಂದು ಚೆನ್ನಾಗಿದೆ ಅಂದ 4 ದಿಂದ ಅವಂದು ಇಲ್ಲ, ಹಂಗೆ ಒಂದೇ ರಾತ್ರಿಯಲ್ಲಿ ಸಟ 2 ದಿನದಲ್ಲಿ ಹೋಗ್ಬಿಡ್ತು. ಅಡಿಕೆಗೂ ಅಷ್ಟೇ. ಈಗ ನಾವು ರೈತರಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ ಅಡಿಕೆಗಿಂತ ಈ ಪರ್ಯಾಯ ಬೆಳೆ ಬೇರೆ ಅದರಲ್ಲಿ ತೆಂಗು ಹಾಕ್ರಿ. ನಾ ಹೇಳೋದು ಈಗ ಹಚ್ಕೊಂಡ್ರೆ ಈ ಅಡಿಕೆ ಹೋಗಷ್ಟೊಳಗೆ ಬರ್ತದೆ. ಹೋಗ್ಲಿಕ್ಕೆ ಬಂತು, ನಮ್ ಕಡೆಗೆಲ್ಲ ರಭಸ್ವ ಬರ್ತಾ ಇದೆ.
ಮುಂಗಾರಿನ ಮಳೆ ಬಂದ ಹಾಗೆ ಆ ಎಲೆ ಚುಕ್ಕೆ ರೋಗ ಫಾಸ್ಟ್ ಬರ್ತಾ ಇದೆ. ಜನಗಳು ಅದಕ್ಕೆಲ್ಲ ಔಷಧಿ ಹೊಡಿತಾ ಇದ್ದಾರೆ, ಅದೇನು ಪ್ರಯೋಜನ ಆಗಲ್ಲ. ಬಿಸಿಲಿನ ಪ್ರಕೋಪ ಜಾಸ್ತಿ ಇದೆ, ಎಲ್ಲ ಹಳದಿ ಕಲರಿ ಬರ್ತಾ ಇದೆ ಅಡಿಕೆ. ಅಂದ್ರೆ ಮಳೆಗಾಲದಲ್ಲಿ ಅದರ ಲಕ್ಷಣ ತೋರಿಸಿಲ್ಲ, ಈಗ ತೋರಿಸ್ತಾ ಇದೆ. ಚಳಿ ಜಾಸ್ತಿ ಇತ್ತು ಈ ಸಾರಿ, ಮತ್ತೆ ಅದ್ರ ಜೊತೆಗೆ ಈಗ ಬಿಸಿಲಿನ ಪ್ರಕೋಪನು ಜಾಸ್ತಿ ಇದೆ. ಮೊನ್ನೆಯಿಂದ ಸ್ವಲ್ಪ ಹವಾಮಾನ ಏನೋ ಸ್ವಲ್ಪ ಕೋಲ್ಡ್ ಆಗಿದೆ. ಈಗ ನಾವು ಕಬ್ಬನ್ನು ಬೆಳಿತಾ ಇದೀವಿ. ಈಗ ಭತ್ತ, ಕಬ್ಬು, ಭತ್ತ ಎಲ್ಲ ಬಹಳಷ್ಟು ಸರಿ ನಮ್ಮ ಇದ್ರಲ್ಲಿ ಹೇಳಿದೀನಿ. ಆಮೇಲೆ ವೆಲ್ಡಿಂಗ್ ಸೆಕ್ಷನ್ ಇದೆ. ಆಮೇಲೆ ನಮ್ದೇ ಮನೆಯನ್ನ ನಾನೇ ಕಟ್ಕೊಂಡಿದ್ದೀನಿ, ಒಬ್ಬ ಮೇಸ್ತ್ರಿ ತಗೊಂಡು. ನಮ್ದೇ ಸಿಮೆಂಟಿನ ಕಂಬ, ಕಿಟಕಿ, ಬಾಗಿಲು ಪ್ರತಿಯೊಂದನ್ನು ಸಮೇತ ನಾವೇ ಮಾಡಿದೀವಿ. ವೆಲ್ಡಿಂಗ್ ಸೆಕ್ಷನ್ ಇದೆ. ಇನ್ನೂ ಹಲವು ಇದೆ ಮಿಷನರಿಗಳು. ನಮ್ಮ ಮಗ ಒಬ್ಬ ಮೋಟರ್ ವೈಂಡಿಂಗ್ ಮಾಡ್ತಾನೆ, ಮತ್ತೆ ಅವನು KBL ಇದ್ದಾನೆ ಒಬ್ಬ, ಅವನು ಇದ್ರೊಳಗೆ ಕೈ ಜೋಡಿಸ್ತಾನೆ. ಒಟ್ಟಾರೆ ಎಲ್ಲರ ಸಹಕಾರದಿಂದ ಕೃಷಿ ಮಾಡ್ತಾ ಇರೋದು ಒಳ್ಳೇದು. ಲಲಿತಮ್ಮ ಈರಪ್ಪ ನಾಯಕ್ ದಂಪತಿ ಅವರೇ, ಇದುವರೆಗೆ ತಾವು 2025ನೇ ಸಾಲಿಗೆ ಏನು ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರು ತಮಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ರೈತ, ಕೃಷಿ ಮಹಿಳೆ, ತೋಟಗಾರಿಕೆ ಮಹಿಳೆ ಅಂತ ಹೇಳಿಬಿಟ್ಟು ತಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಶಸ್ತಿಗಳು ಲಭಿಸಲಿ, ಪ್ರಶಸ್ತಿಗಳು ಬರಲಿ. ನಿಮ್ಮ ಒಂದು ಈ ಸೇವೆ ಏನಿದೆ, ನಿಸ್ವಾರ್ಥ ಸೇವೆ ಕೃಷಿಯಲ್ಲಿ ಏನು ನೀವು ಮಾಡ್ತಾ ಇದ್ದೀರಿ, ಅದು ಒಂದು ರೀತಿಯಿಂದ ಸಮಾಜಕ್ಕೆ ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸನೇ. ಇದು ಕೂಡ ನಾವು ಹೇಗೆ ನಮ್ಮ ಯೋಧರು ಯಾವುದೇ ಒಂದು ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮಲ್ಕಬೇಕಾದ್ರೆ, ನಾವು ಚೆನ್ನಾಗಿ ನಿದ್ರೆ ಮಾಡಬೇಕಾದ್ರೆ ಅವರೇ ಕಾರಣ. ಈಗ ಯಾವ ರೀತಿಯಿಂದ ನಿಸ್ವಾರ್ಥ ತಮ್ಮ ಎಲ್ಲ ಒಂದು ಸ್ವಂತ ಒಂದು ಆಸೆನ ಬಲಿಗಿಟ್ಬಿಟ್ಟು ಯಾವ ರೀತಿಯಿಂದ ಅವರು ನಿಸ್ವಾರ್ಥ ಸೇವೆ ಮಾಡ್ತಾರೆ, ಅದೇ ರೀತಿಯಾಗಿ ತಾವು ಕೂಡ ನಷ್ಟ ಇರಲಿ, ಸ್ವಲ್ಪ ಕಷ್ಟ ಇರಲಿ, ಏನೇ ಎಲ್ಲನೂ ಸರಿದೂಗಿಸ್ಕೊಂಡು ತಾವು ಮುಂದುವರಿತಾ ಇದ್ದೀರಾ. ಹೀಗೆ ನಿಮ್ಮ ಸೇವೆ ಮುಂದುವರಿಲಿ ಅಂತ ಹೇಳುತ್ತಾ ಆಕಾಶವಾಣಿ ಭದ್ರಾವತಿ FM ಕೇಂದ್ರಕ್ಕೆ ಬಂದು ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ದಂಪತಿಗಳಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ. ನಮಸ್ಕಾರ. ಅದಲ್ಲದೆ ಮತ್ತೆ ಆಕಾಶವಾಣಿ ಭದ್ರಾವತಿಯಲ್ಲಿ ಇರ್ತಕ್ಕಂಥ ನಿಮ್ಮ ಸುಧಾಕರ್ ಸಾಹೇಬ್ ಇರ್ಬೋದು, ನಮ್ಮ ಭಟ್ರು ಇರ್ಬೋದು, ಮತ್ತು ಸಿಬ್ಬಂದಿ ವರ್ಗದವರು ಇರ್ಬೋದು, ಅವರಿಗೆಲ್ಲರಿಗೂ ಧನ್ಯವಾದ. ಮತ್ತು ನಮ್ಮ ಶಿವಮೊಗ್ಗದ ಕೃಷಿ ಕಾಲೇಜು, ಶಿವಪ್ಪನಾಯಕ ಕೃಷಿ ಕಾಲೇಜಿನ ನಮ್ಮ ಸುನೀಲ್ ಸರ್ ಇರ್ಬೋದು, ಮತ್ತೆ ಸುಧಾರಾಣಿ ಮೇಡಮ್ ಇದ್ದಾರೆ, ಮತ್ತು ಮಂಜುನಾಥ್ ಸರ್ ಇದ್ದಾರೆ. ಇನ್ನೂ ಹಲವು ಕೆಲವರು ಹೆಸರೆಲ್ಲ ನಮ್ಗೆ ನೆನಪು ಬರ್ತಾ ಇಲ್ಲ. ಅವ್ರೆಲ್ಲರಿಗೂ ನಾನು ತುಂಬಾ ಹೃದಯದ ಒಂದು ಧನ್ಯವಾದಗಳನ್ನ ಅವಳಿಗೆ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೇನೆ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.